ನಾನು ಕೇಶವ್ ಅವರನ್ನು ಮಾತನಾಡಿಸಬೇಕು ಸರ್. ಬಹುಶಃ 45 ಲಕ್ಷ ಕೋಟಿಯಷ್ಟು ವ್ಯವಹಾರವನ್ನು ಭಾರತ ನಮ್ಮ ಜೊತೆಗೆ ಮಾಡುತ್ತೆ. ಇದರಲ್ಲಿ ಗೌರ್ಮೆಂಟ್ ಸ್ಪೆಂಡಿಂಗ್ ಏನು ಅದರ ಬಗ್ಗೆನೂ ಕೂಡ ಯಾವುದೇ ಚಿತ್ರಣ ಇಲ್ಲ. ನಾವೆಲ್ಲಾದರೂ ಯುದ್ಧ ವಿಮಾನಗಳನ್ನು ಖರೀದಿ ಮಾಡ್ತೀವಾ ಅದರ ಬಗ್ಗೆನೂ ಕೂಡ ಯಾವುದೇ ಸ್ಪಷ್ಟತೆ ಇಲ್ಲ. ಬಟ್ ನೀವು ಆಗಲೇ ಹೇಳಿದ್ರಿ ಸರ್ಪ್ಲಸ್ ಇದೆ, ಭಾರತ ಮತ್ತು ಅಮೆರಿಕದ ಜೊತೆಗಿನ ವ್ಯವಹಾರದಲ್ಲಿ ಸರ್ಪ್ಲಸ್ ಇದೆ. ಅದನ್ನು ಮ್ಯಾಚ್ ಮಾಡ್ತಾರಾ ಅಂತವ್ರು? ಅವ್ರು ಮ್ಯಾಚ್ ಮಾಡಿದ್ರೆ ಅವರಿಗೆ ಲಾಭ ಜಾಸ್ತಿ ಅಲ್ಲ? ಅಲ್ಲ, ಮ್ಯಾಚ್ ಮಾಡಿದ ತಕ್ಷಣ ಲಾಭ ಆಗುತ್ತೆ ಅಂತಲ್ಲ. ಯಾಕೆಂದರೆ ಈಗ ಬೋಯಿಂಗ್ ಆಗಲೇ $50 ಬಿಲಿಯನ್ ಕೇಳಿ ನಾವಾಗಲೇ ಅದನ್ನು ಇಷ್ಟು ದಿನ ಆದರೂ ಅವ್ರ ಕೈಲಿ ಪೂರೈಸೋಕ್ಕಾಗಿಲ್ಲ. ಆ ಥರದ್ದು ಒಂದು ಸ್ಟೇಜ್ ಎಕ್ಸಾಂಪಲ್ ನಮ್ಮ ಹತ್ರ ಇದೆ. ಮತ್ತು ಡಿಫೆನ್ಸಲ್ಲಿ ಕೊಡಲಿ ಬಿಡಿ, ಚಿಪ್ಸ್ಗೆ ನಮ್ಮಲ್ಲಿ ಡಿಮ್ಯಾಂಡ್ ಇದೆ. ಆ ಥರದ್ದು ನಮಗೆ ಮಾರ್ಕೆಟ್ ಪ್ರೈಸಸ್ಗಿಂತ ರೀಸ್ನಬಲ್ ಇದ್ದರೆ ಯಾವಾಗಲೂ ವ್ಯಾಪಾರ ಹೆಂಗಾಗತ್ತೆ ಅಂದರೆ ನಾನು ಕೊಡ್ತೀನಿ ನೀನು ತೊಗೊಬಿಡೋದಲ್ಲ. ವ್ಯಾಪಾರದ ಒಂದು ಅಗ್ರಿಮೆಂಟ್ ಆಗಿದೆ ಮತ್ತು ಐಸೋಲೇಷನಲ್ಲಿ ಆಗಿದೆ ಅಂತ ನಾನು ನಂಬಲ್ಲ. ಇವೆಲ್ಲನೂ ಸುಮಾರು ರೌಂಡ್ಸ್. ಸರ್, ನನಗೆ ಆ ಒಂದು ಫಿಗರ್ ಬಗ್ಗೆ ಒಂದೊಂದು ಸ್ಪಷ್ಟತೆ ಬೇಕು. 45 ಲಕ್ಷ ಕೋಟಿ ಮುಂದಿನ 5 ವರ್ಷದಲ್ಲಿ ವ್ಯವಹಾರ ಆಗುತ್ತೆ ಅಂತ ಟ್ರಂಪ್ ಹೇಳಿದ್ದಾರೆ. ಈ ಕಡೆಗೆ ಪಿಯೂಷ್ ಗೋಯಲ್ ಅವರು ಕೂಡ ಅದನ್ನ ಎಂಡೋರ್ಸ್ ಮಾಡಿಲ್ಲ. ನನಗೆ ಈ ಪ್ರಶ್ನೆ ಏನು ಗೊತ್ತಾ ಸರ್, ರಷ್ಯಾದ ಜೊತೆಗಿನ ಕ್ರೂಡ್ ಆಯಿಲ್ ಅನ್ನು ನಾವು ಕಡಿಮೆ ಮಾಡಿ ಅಮೆರಿಕಾದೊಂದಿಗೆ ಅಂದ್ರೆ ವೆನಿಜುವೆಲಾ ಕ್ರೂಡ್ ಅನ್ನು ಖರೀದಿ ಮಾಡಿದ್ರೆ ಇದನ್ನು ಮ್ಯಾಚ್ ಮಾಡುವಂತ ಯೋಚನೆನಾ ಅಂತ? ಅಲ್ಲ, ಈಗ ನೋಡಿ, ನಾವು ಯಾಕೆ ರಷ್ಯಾ ಹತ್ರ ಹೆಚ್ಚಿಗೆ ಆಯಿಲ್ನ ಖರೀದಿ ಮಾಡಿದ್ವಿ? ಮಾರ್ಕೆಟ್ಗಿಂತ ಕಡಿಮೆ ರೇಟ್ ಕೊಟ್ಟು ಡಿಸ್ಕೌಂಟ್ ಕೊಟ್ಟರು ತಗೊಳ್ತೀವಿ. ಮತ್ತು ಅದರ ಜೊತೆಗೆ ಒಂದು ಪೊಲಿಟಿಕಲ್ ಆ್ಯಂಗಲ್ ಇರುತ್ತೆ. ನಾಳೆ ನಮ್ಮ ಸಪೋರ್ಟ್ ಮಾಡ್ತಾ ಇದ್ದಾರೆ, ಹಿಂದೆಯಿಂದ ಸಪೋರ್ಟ್. ಈಗ ರಷ್ಯಾ ನಿಮಗೆ ಮೊನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದೆ, ಇಂಡಿಯಾ ಇಸ್ ಸಾವರಿನ್, ಅದು ಡಿಸಿಷನ್ ಅದು ತೊಗೊಳತ್ತೆ, ಇಂಡಿಪೆಂಡೆಂಟಾಗಿ ತೊಗೊಳತ್ತೆ, ನಾವು ಅದನ್ನು ರೆಸ್ಪೆಕ್ಟ್ ಇಟ್, ನಮ್ಮನ್ನು ಕಮ್ಮಿ ಮಾಡ್ತೀವಿ ಅಂತ ಅವ್ರೇನು ಹೇಳಿಲ್ಲ ಅಥವಾ ನಿಲ್ಲಿಸ್ತೀವಿ ಅಂತ ಹೇಳಿಲ್ಲ ಅಂತ. ಸೊ ಅಂದರೆ ಏನು, ಇನ್ನೂ ಭಾರತ ಅದ್ರ ಬಗ್ಗೆ ಅಗ್ರಿಮೆಂಟ್ ಪೂರ್ಣವಾಗಿ ಬಂದಿಲ್ಲ ಅನ್ನುವಂಥದ್ದನ್ನು ನಾವು ನಂಬೋಣ. ಟಿಲ್ ಮಾರ್ಚಲ್ಲಿ ಏನು ಅಗ್ರಿಮೆಂಟ್ ಸೈನ್ ಆಗುತ್ತೆ ಅಂತ ಇವಾಗ ಸರ್ಕಾರ ಹೇಳ್ತಾ ಇದೆ, ಅವಾಗ ನಮಗೆ ಕ್ಲಾರಿಟಿ ಸಿಕ್ಕುತ್ತೆ ಕೆಲವು ವಿಚಾರದಲ್ಲಿ. ನಾವು ಇವಾಗಲೇ ರಶ್ ಆಗುವಂಥ ಅಗತ್ಯ ಇಲ್ಲ. ಬಟ್ ಏನಂದರೆ ಕೆಲವು ವಿಚಾರದಲ್ಲಿ ಈಗ ನಮಗೆ ಬೋಯಿಂಗ್ ಇರ್ಬೋದು, ಸೆಮಿ ಕಂಡಕ್ಟರ್ಸ್ ಇರ್ಬೋದು, ಏರೋಪ್ಲೈನ್ಸ್ ಇರ್ಬೋದು, ಡಿಫೆನ್ಸ್ ಇರ್ಬೋದು, ಇಲ್ಲಿ ಅವ್ರು ಕೊಟ್ಟರೆ ಅವ್ರಿಗೂ ಒಂದು ಅಡ್ವಾಂಟೇಜ್ ಇದೆ, ಇಂಡಿಯಾಗೂ ಅಡ್ವಾಂಟೇಜ್ ಇದೆ. ಇದೇನು ವಿನ್ ವಿನ್ ಆಗುತ್ತೆ. ಆದರೆ ಏನು ಅಗ್ರಿಕಲ್ಚರ್ ಮೇಲೆ ನಾವು ಕಾಂಪ್ರಮೈಸ್ ಮಾಡಿಲ್ಲ ಅನ್ನುವಂಥದ್ದವಾಗ ಅಲ್ಲಿ ಕೆಲವು ಏನು ಇವಾಗ ರೈತರಿಗೂ ಒಂದು ಆತಂಕ ಇದ್ದೇ ಇರುತ್ತೆ. ಈಗ ನನಗೇನಪ್ಪ ತೊಂದರೆ ಆಗ್ತಾ ಇದೆಯಾ ನನ್ನ ಸೆಕ್ಟರ್ಗೆ? ಯಾಕೆಂದರೆ ಭಾರತದಲ್ಲಿ ಇವತ್ತು 46.5 ಕೋಟಿ ಜನ ಅಗ್ರಿಕಲ್ಚರ್ನ ನಂಬಿದ್ದಾರೆ. ಇಟ್ ಇಸ್ ನಾಟ್ 65 ಕೋಟಿ ಅಲ್ಲ, 46.5 ಕೋಟಿ ಜನ ಭಾರತದಲ್ಲಿ ಡಿಪೆಂಡ್ ಆಗಿದ್ದಾರೆ ಕೃಷಿ ಮೇಲೆ. ಸೊ ನ್ಯಾಚುರಲಿ ಆಗುತ್ತೆ. ಮತ್ತು 10 ಕೋಟಿ ಜನ ನಾವು ಡೈರಿ ಮೇಲೆ ನಂಬಿರುವಂಥ ರೈತರು. ಸೊ ಏನಾದರೂ ಅದಕ್ಕೆ ಅಫೆಕ್ಟ್ ಆದರೆ ಆತಂಕ ಆಗುತ್ತೆ ಅಂತ ಅವರು ಆತಂಕನ ರೈಸ್ ಮಾಡಬೇಡಿ ಅಂತ ಹೇಳೋಕ್ಕೆ ಯಾರಿಗಿದೆ ರೈಟ್ಸು? ನನಗೀಗ ಆತಂಕ ಆಗತ್ತೆ ಅನ್ನೋ ಅಂತ ಇದ್ದಿದ್ದರೆ ನಾನು ಸರ್ಕಾರದ ಮುಂದೆನೇ ಕೇಳಬೇಕು, ಸ್ವಾಮಿ ನನಗೆ ನೋವಾಗ್ತಾ ಇದೆ, ನನಗೇನು ಕ್ಲಾರಿಟಿ ಕೊಡಿ, ನಿಜವಾಗ್ಲೂ ಇದನ್ನ ತೊಂದರೆ ಆಗ್ತಾ ಇದೆಯಾ ಅಂತ ಸರ್ಕಾರ ಅದನ್ನು ಕ್ಲಾರಿಫಿಕೇಷನ್ ಕೊಡಬೇಕು. ಬಟ್ ಇಲ್ಲಿ ಏನಿದೆ ಅಂದರೆ, ಈ ಟ್ರೇಡ್ ಬಂದಾಗ್ಲೂ ನಾವು ಕೆಲವು ಸರಿ ಹೈಪೋಥೆಟಿಕಲ್ ಆಗಿ ಮಾತಾಡ್ತಾ ಇದ್ದೀವಿ. ನನ್ನ ಹತ್ರ ಒಂದು ಡೇಟಾ ಇದೆ. ಈ ಡೇಟಾ ನೋಡಿ, ಕಳೆದ 5 ವರ್ಷದಿಂದಲೂ ಅಗ್ರಿಕಲ್ಚರಲ್ ಪ್ರಾಡಕ್ಟ್ಸು ಬೇರೆ ಬೇರೆದರಲ್ಲಿ ಭಾರತಕ್ಕೆ ಬಂದಿರೋದ್ರ ಡೀಟೇಲ್ಸ್ ಇದು. ಅರ್ಥ ಆಯ್ತಾ? ಇದು ಅಥೆಂಟಿಕ್, ನೀವು ಚೆಕ್ ಮಾಡ್ಕೊಳ್ಬೋದು. ಇದರ ಪ್ರಕಾರನೇ ನೋಡಿ, ಈ ಟ್ರೀ ನಟ್ಸು, ಕಾಟನ್, ಎಥನಾಲ್, ಫಾರೆಸ್ಟ್ ಪ್ರಾಡಕ್ಟ್ಸು, ಎಸೆನ್ಷಿಯಲ್ ಆಯಿಲ್, ನಾನ್ ಫ್ಯಾಟ್ ಡ್ರೈ ಮಿಲ್ಕ್, ಅದರ್ ಫೀಡ್ಸು, ಮೀಲ್, ಫಾಡರ್, ಸೀ ಫುಡ್ ಪ್ರಾಡಕ್ಟ್ಸು, ಸೋಯಾಬೀನ್, ಒಟ್ಟಾರೆ ಇಷ್ಟನ್ನು ನಾವು ಇವಾಗ್ಲೂ 5 ವರ್ಷದಿಂದನೂ ವ್ಯಾಪಾರ ಮಾಡ್ತಾ ಇದ್ದೀವಿ. ಇಟ್ ಈಸ್ ನಾಟ್ ಸಮಥಿಂಗ್ ಏನು ಹೊಸದಲ್ಲ. ಆದರೆ ಈಗೇನು ಡ್ರೈಡ್ ಡಿಸ್ಟಿಲರಿ ಗ್ರೈನ್ಸ್ನ ನೀವು ಕೊಡ್ತಾ ಇದ್ದೀರಿ, ಅದನ್ನು ನಾವು ಜನರಲಿ ಏನು ಅಂತಂದರೆ ಈ ಬಾಯ್ಲರ್ ಚಿಕನ್ಗೆ ಹಾಕಿದ್ರೆ ಚೆನ್ನಾಗಿ ಬೆಳೆಯುತ್ತೆ ಅಂತ. ಅದಕ್ಕೆ ಈಗ ಏನಂದರೆ ಭಾರತದಲ್ಲಿ ಇರುವಂತಹದ್ದು ಏನು, ಅದಕ್ಕೆ ನಮ್ಮ ಇದರಿಂದ ಪ್ಯಾಡಿ ಇದರಿಂದ ತಗೊಳ್ತಾ ಇದ್ದೀವಿ ನಾವು, ಅದನ್ನು ಮೈಸಿಂದ ತಗೊಳ್ತಾ ಇದ್ದೀವಿ, ರೈಸ್ ಮತ್ತು ಮೈಸಿಂದ ತಗೊಳ್ತಾ ಇದ್ದೀವಿ. ಅದು ಅಷ್ಟು ಒಳ್ಳೆಯ ಕ್ವಾಲಿಟಿದಲ್ಲ ಅಂತ ಯಾರು ಪೌಲ್ಟ್ರಿ ಮಾಡ್ತಾ ಇದ್ದಾರೆ ಅವರೇ ಅದನ್ನು ಹೇಳ್ತಾ ಇದ್ದಾರೆ, ಮತ್ತು ಅವರು ಬೇಡಿಕೆಯನ್ನು ಸಲ್ಲಿಸಿದ್ದಾರೆ. ಈ ಮಟ್ಟಕ್ಕೆ ಒಂದಷ್ಟು ಆಗುತ್ತೆ. ಈಗ ನೋಡಿ, ಅವಾಗ ಆತಂಕ ಪಡಬೇಕಾದಂತ ಈ ಹಂತದಲ್ಲಿ ಇಲ್ಲ ಅಂತ ಅಂದ್ರೆ ಅವ್ರು ಕೇಳೋದು ಇನ್ನೊಂದೆರಡು ಪಾಯಿಂಟ್ ನಾನು ಹೇಳಲೇಬೇಕು. 2002ರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಒಂದು ಏನು ಮಾಡ್ತಾರೆ, ಈ BT ಕಾಟನ್ ಅಲೋ ಮಾಡ್ತಾರೆ. ಅವಾಗಲೂ ಈ ಥರದ ಆತಂಕ ನಮ್ಗೆ ಕರೆಕ್ಟ್. ಆದರೆ ನೀವು ನೋಡಿ, ಆವಾಗ ನಮ್ಮಲ್ಲಿ BT ಕಾಟನ್ ಪ್ರೊಡ್ಯೂಸ್ ಮಾಡುವಂಥದ್ದು ಇವಾಗ ನಾವು ಅವ್ರಿಗೆ ರಫ್ತು ಮಾಡ್ತಾ ಇದ್ದೀವಿ. ಅಲ್ಲಿ ಮುಂಚೆ ನಮ್ಮಲ್ಲಿ ಇರದೇ ಇದ್ದದ್ದು ಈಗ 39 ಮಿಲಿಯನ್ ಬೇಲ್ಸ್ ಅಷ್ಟು ನಾವು ರಫ್ತು ಮಾಡ್ತಾ ಇದ್ದೀವಿ. ಅಂದರೆ ಒಂದಷ್ಟು ಆತಂಕ ಇರುತ್ತೆ, ಅದಕ್ಕೆ ಸರ್ಕಾರ ಕ್ಲಾರಿಟಿ ಕೊಡಬೇಕಾಗಿದೆ. ಟ್ರೇಡ್ ವಿಚಾರ ಬಂದಾಗ ಬೇಲಿ ಹಾಕೊಂಡು ಕೂರೋದ್ರಲ್ಲಿ ಬುದ್ಧಿವಂತಿಕೆ ಇಲ್ಲ, ಅಪರ್ಚುನಿಟಿ ಸೃಷ್ಟಿಯಾದಾಗ ಬಳಸಿಕೊಳ್ಳೋದೇ ಬುದ್ಧಿವಂತಿಕೆ. ಹೌದು, ನಾನು ಒಪ್ತೀನಿ. ಬಟ್ ಏನೇ ಇರಲಿ, ನಮ್ಮ 3 ದೊಡ್ಡ ಯಾವ ಒಂದು ಅನೌನ್ಸ್ಮೆಂಟ್ಸ್ ಇದೆ, ಘೋಷಣೆಗಳು,
ಅದು ನಡೆದಿರುವಂಥದ್ದು ಇವತ್ತು ಅಮೆರಿಕದ ಕಡೆಯಿಂದ ಒಂದು ಸೀಸ್ ಫೈರ್ ಆಯಿತು. ಎರಡನೇದು ರಷ್ಯನ್ ಆಯಿಲ್ ಭಾರತ ಖರೀದಿ ಮಾಡೋದಿಲ್ಲ ಅನ್ನೋಂಥದ್ದು ಟ್ರಂಪ್ ಹೇಳಿರುವಂಥದ್ದು. ಮೂರನೇದು ಈ ಟ್ರೇಡ್ ಡೀಲ್ ಬಗ್ಗೆ ಆಯ್ತಾ. ನಾವು ಏನೇ ಆಗಲಿ, ನೀವು ರಾಜತಾಂತ್ರಿಕತೆ ಅಂತ ಹೇಳಿದ್ರೆ ಇನ್ನೊಬ್ಬ ಯಾವ ಒಂದು ಪ್ರೆಸಿಡೆಂಟ್ ಇದ್ದಾರೆ ಅವ್ರು ನೋಡ್ಬಿಟ್ಟು ಅಪ್ಕೊಳ್ಳುವಂಥದ್ದು ಅದು ರಾಜತಾಂತ್ರಿಕೆ ಅಲ್ಲ. ನಮ್ಮ ಸಾರ್ವಭೌಮತೆಯನ್ನು ನಾವು ಕಾಪಾಡುವಂಥದ್ದೇ ನಮ್ಮ ರಾಜತಾಂತ್ರಿಕ ವ್ಯವಸ್ಥೆಯ ಒಂದು ದೊಡ್ಡ ಉದ್ದೇಶ. ಅದನ್ನ ನಾವು ಯಾವತ್ತೂ ಕೂಡ ಕಳ್ಕೊಳ್ಬಾರ್ದು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಮಹೇಶ್ ಅವರೇ, ಖಂಡಿತವಾಗ್ಲೂ ಪ್ರಶ್ನೆ ಇರೋದೇ ಅದು. ನೋಡಿ, ಡೀಲ್ ನ ವಿಚಾರ ಅಲ್ಲ, ಅಲ್ಲಿ ಸಾರ್ವಭೌಮತೆಯ ವಿಚಾರ. ಯಾವ ಕಾರಣಕ್ಕೂ ಕೂಡ ಆದರಣೀಯ ಮೋದಿಜಿ ಬಂದ ನಂತರ ಇದಕ್ಕೆ ಒಂದೇ ಒಂದು ಎಳ್ಳಷ್ಟು ಕಿಂಚಿತ್ತು ಕೂಡ ಅದನ್ನು ಕಾಂಪ್ರಮೈಸ್ ಮಾಡುವಂತ ಯಾವ ವಿಷಯದಲ್ಲೂ ಕೂಡ ಆಗದೆ ಇರತಕ್ಕಂಥದ್ದು. ಇಲ್ದರೆ ಭಾರತ ಗುಸ್ಕರ್ ಮಾರುಂಗ ಆಗೋದಿಲ್ಲ. ಯಾವ ಆವಾಡಿಗರ ರಾಷ್ಟ್ರ ಇತ್ತು ಇವತ್ತು ನಾವು ಜಗತ್ತಿಗೆ ಇವತ್ತು ಹೇಳುವಷ್ಟು ಅವರಲ್ಲ, ಅವ್ರು ಮಾಡಿಟ್ಟಿದ್ರು. ಆದ್ರೆ ಇವತ್ತು ಹೇಳ್ತಿದ್ ಕಡೆ ಇವತ್ತು ಜಗತ್ತಿನ ಒಳಗಡೆ ಯಾಕೆ ಬೇರೆ ಬೇರೆ ರಾಷ್ಟ್ರಗಳು, ಯುರೋಪಿಯನ್ ಯೂನಿಯನ್ ಅವರು ಏನಂತ ಹೇಳಿದ್ರು ಮೇಡಮ್, ಭಾರತ ಸ್ಥಿರವಾಗಿದ್ರೆ, ಭಾರತ ಚೆನ್ನಾಗಿದ್ರೆ ಇಡೀ ಜಗತ್ ಚೆನ್ನಾಗಿರುತ್ತೆ ಅಂತ. ಜಗತ್ತು ಚೆನ್ನಾಗಿರ್ಬೇಕು ಅಂದ್ರೆ ಭಾರತ ಸದೃಢವಾಗಿದೆ. ಕಾಂಗ್ರೆಸ್ಸಿಗರು ಯಾವತ್ತು ಆತಂಕ ಬೇಡ. ಅನಾವಶ್ಯಕವಾಗಿ ರೈತರಲ್ಲಿ ನಿರ್ಮಾಣ ಮಾಡಿ ಅನಾವಶ್ಯಕ ಕಾರ್ಯ ಅವರಿಗೂ ಧನ್ಯವಾದವನ್ನು ಹೇಳ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುವಂತ ಸಮಯ ಇದು. ಇವತ್ತಿನ ಲೆಫ್ಟ್ ರೈಟ್ ಅಂಡ್ ಸೆಂಟರ್ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.